ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟುಡೇ ಬಿಗ್ ಅಪ್ಡೇಟ್ ಮೋಕ್ ರಿಸಲ್ಟ್ಸ್ 100% ಫಿಕ್ಸ್ ಈ ದಿನಾಂಕದೊಳಗಡೆ ಬಂದೇ ಬರುತ್ತೆ ಅನ್ನುವ ಇನ್ಫಾರ್ಮೇಷನ್ ಅನ್ನು ತಿಳಿದುಕೊಳ್ತಾ ಇದ್ದೀವಿ. ವಿತ್ ಪ್ರೂಫ್ ಮುಖಾಂತರ ತೋರಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಮತ್ತು ನಮ್ಮ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಟೆಕ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ವಿಡಿಯೋ ಶುರುವಾಗ್ತಾ ಇದೆ, ಕೊನೆಯವರೆಗೂ ನೋಡಿ. ಹೌದು, 23/7/2024 ರಾತ್ರಿ 8 ಗಂಟೆಗೆ ಬಿಡುಗಡೆ ಮಾಡಲಾದ KEA ಲಿಂಕ್ ಆಪ್ಷನ್ ಎಂಟ್ರಿ ಮಾಡಲು. ಹಾಗಾದರೆ 30/7/2024 ಮುಂಜಾನೆ 8 ಗಂಟೆಗೆ ಆ ಲಿಂಕ್ ಕ್ಲೋಸ್ ಆಗುತ್ತೆ. ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಆಗಿತ್ತು. ಆದ್ದರಿಂದ ಈಗ ಚೇಂಜ್ ಆಗಿದೆ. ಅದು ಏನು ಅಂದರೆ 23/7/2024 ರಾತ್ರಿ 8 ಗಂಟೆಯಿಂದ 3/8/2024 ಮುಂಜಾನೆ 11 ಗಂಟೆಗೆ, ಓಕೆ, 3ನೇ ತಾರೀಕು ಆಗಸ್ಟ್ 2024 ಮುಂಜಾನೆ 11 ಗಂಟೆಯವರೆಗೆ ಇರುತ್ತೆ ಅಂತೂ ಇನ್ಫಾರ್ಮೇಷನ್ ಬಂದಿದೆ. ಹೌದಾ? ಹಾಗೆ ತೋರಿಸ್ತಾ ಇದೆ ಆಪ್ಷನ್ ಎಂಟ್ರಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿಯನ್ನು ಕ್ಲಿಕ್ ಮಾಡಿದರೆ. ಹೌದಾ? ಹೌದು, ಇದು ಬಂಗಾರದಂತಹ ಅವಕಾಶ. ಹಾಗಾದರೆ ಮೋಕ್ ರಿಸಲ್ಟ್ಸ್ ಯಾವಾಗ ಬಿಡ್ತಾರೆ? ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಈ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಎಂದರೇನು ಗೊತ್ತಾ? ಹೌದು, KCET ಆಪ್ಷನ್ ಎಂಟ್ರಿ ಮಾಡಿದ ಕೂಡಲೇ ಟೈಮ್ ಮುಗಿದ ನಂತರ ಆಪ್ಷನ್ ಎಂಟ್ರಿ ಇದು ಸುಮಾರು 3 ಅಥವಾ 4 ದಿನ ಟೈಮ್ ಬೇಕಾಗುತ್ತೆ. ಏಕೆ? ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಡುಗಡೆ ಮಾಡೋಕೆ. ಹಾಗಾದರೆ ಇವಾಗ ಚೇಂಜ್ ಆಗಿದೆ ಅಲ್ವಾ? ಫಸ್ಟು 30/7/2024 ಮುಂಜಾನೆ 8 ಗಂಟೆಗೆ ಲಾಸ್ಟ್ ಡೇಟ್ ಅಂತ ತೋರಿಸ್ತಾ ಇತ್ತು ಆಪ್ಷನ್ ಎಂಟ್ರಿ. ಹಾಗೇನು ಮಾಡಿದರು, ಈ ವಾರದಲ್ಲಿ ಬರುತ್ತೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ರು ಪ್ರತಿಯೊಬ್ಬರು. ಓಕೆ, ಈಗ ಚೇಂಜ್ ಆಗಿದೆ. ಏನಾಗಿದೆ? 3 ಆಗಸ್ಟ್ 2024 ಲಾಸ್ಟ್ ಡೇಟ್ ಆಗಿದೆ, ಸಾಟರ್ಡೆ, ಶನಿವಾರ. ಹೌದಾ? ಆದ್ದರಿಂದ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಯಾವಾಗ ಬಿಡುಗಡೆ ಆಗಬಹುದು? ಆಲ್ಮೋಸ್ಟ್ 100% ಫಿಕ್ಸ್ 3 ಆಗಸ್ಟ್ 2024 ಮುಗಿಯುತ್ತೆ ಅಲ್ವಾ ಆಪ್ಷನ್ ಎಂಟ್ರಿ, ಬೆಳಗ್ಗೆ 11 ಗಂಟೆಗೆ. ಹೌದಾ? ಆದ್ದರಿಂದ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಆಲ್ಮೋಸ್ಟ್ 8 ಆಗಸ್ಟ್ 2024 ಒಳಗಡೆ ಬರಬಹುದು. ಓಕೆ, ಇದೆ 100% ಫಿಕ್ಸ್ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಡೇಟ್. ಓಕೆ, ಬರೆದಿಟ್ಕೊಳ್ಳಿ. 8 ಆಗಸ್ಟ್ 2024 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಡುಗಡೆ ಆಗುತ್ತೆ. ಯಾವ ಕಾಲೇಜಲ್ಲಿ ಯಾವ ಸೀಟ್ ಪಡೆಯೋದು ನೀವು ನೋಡ್ತೀರಾ ಆ ದಿನ ಅಂತ ಹೇಳ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಮಾಕ್ ಅಲಾಟ್ಮೆಂಟ್ ಅಂದರೆ ಏನು ಅಂತ ಕೆಲವರಿಗೆ ಗೊತ್ತಿಲ್ಲ, ಆದರೂ ಸ್ವಲ್ಪ ತಿಳಿಸ್ಕೊಡ್ತೀನಿ. ಕೊನೆಯವರೆಗೂ ನೋಡಿ, ನಿಮಗೆ ಸ್ವಲ್ಪ ತಿಳಿಯುತ್ತೆ. ತಿಳಿದಿದ್ರು ಕೂಡ ಸ್ವಲ್ಪ ಏನಾದರೂ ತಿಳಿಯಲಾರದಿದ್ದರೆ ತಿಳಿದಂಗೆ ಆಗುತ್ತೆ ಅನ್ಮತ್ತು. ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ಆಪ್ಷನ್ ಎಂಟ್ರಿ ಮಾಡಿದ ಕೂಡಲೇ ಸುಮಾರು 3ರಿಂದ 4 ದಿನ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನು ಬಿಡುಗಡೆ ಮಾಡಲಾಗುತ್ತೆ. ಹೌದಾ? ಆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ನಿಮ್ಮ ಓಕೆ, ಫಾರ್ ಎಕ್ಸಾಂಪಲ್ 2019 ಪ್ರೀವಿಯಸ್ ಇಯರ್ದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಅಂತ ಬಂದಿದೆ. UGCET 2019 ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಂದಿದೆ. CET ನಂಬರ್ ಮತ್ತು ನೇಮ್ ಆಫ್ ದಿ ಕ್ಯಾಂಡಿಡೇಟ್ ನೇಲ್ ಕಂಪ್ರಾ ಆಸ್ ಪರ್ ವೆರಿಫಿಕೇಶನ್ ಕ್ಯಾಟಗರಿ GM ಜನರಲ್ ಮೆರಿಟ್, ರ್ಯಾಂಕ್ ಇಂಜಿನಿಯರಿಂಗ್, ಫಾರ್ಮೋಡಿ. ಓಕೆ, ಡಿಸಿಪ್ಲೈನ್ ಇಂಜಿನಿಯರಿಂಗ್ ಕಾಲೇಜ್ ಅಲಾಟ್. ಅವರು ಕಾಲೇಜ್ಗೆ ಅಲಾಟ್ ಆಗಿರೋದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್, RV ವಿದ್ಯಾನಿಕೇತನ್, ಪೋಸ್ಟ್ ಮೈಸೂರು ರೋಡ್, ಬೆಂಗಳೂರು. ಮತ್ತು ಅವರು ಯಾವ ಕೋರ್ಸ್ಗೆ ಅಲಾಟ್ ಆಗಿರ್ತಾರೆ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕೋರ್ಸ್ಗೆ ಅಲಾಟ್ ಆಗಿದ್ದಾರೆ ಮತ್ತು ಸೀಟ್ ಅಲಾಟ್ ಆಗಿದೆ. ಕ್ಯಾಟಗರಿ ಅಲಾಟೆಡ್ ಜನರಲ್ ಮೆರಿಟ್. ಇನ್ನು ಅಲಾಟೆಡ್ ಡೇಟ್ 30/6/2019. ಕೋರ್ಸ್ ಫೀಸ್, ಓಕೆ, ಟ್ಯೂಷನ್ ಫೀಸ್ ಪರ್ annum ಪ್ಲಸ್ uni.registration.fees ಪ್ಲಸ್ KEA. ಟೋಟಲ್ ORS ಬಂದುಬಿಟ್ಟು 58,806 ಬಂದಿದೆ. ಫೀಸ್ ಟು ಬಿ ಪೈಡ್ ಸೇಮ್ ಟು ORS 58,806 ಬಂದಿದೆ ಖರ್ಚು.
ನೋಡಿದ್ರಿ ಅಲ್ವಾ, ಯಾವ ಕಾಲೇಜ್ಗೆ ಯಾವ ಕೋರ್ಸ್ಗೆ ಅಲರ್ಟ್ ಆಗಿರ್ತಾರೆ, ಹೇಗೆ ನೋಡೋದು ಅನ್ನೋದು, ಹೇಗೆ ಇರುತ್ತೆ ಅನ್ನೋದು ತೋರಿಸ್ಕೊಟ್ಟಿದ್ದೀನಿ. ಇನ್ನು ನೀವು ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿ ಆ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿ ನಂಬರ್ ಮತ್ತು ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೀ ಇವೆಲ್ಲವನ್ನು ಎಂಟರ್ ಮಾಡಿ ನಿಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವ ಕೋರ್ಸ್ಗೆ ಯಾವ ಕಾಲೇಜಲ್ಲಿ ಅಲರ್ಟ್ ಆಗಿರ್ತೀರಾ ಅನ್ನೋದು ಹೀಗೆ ನೋಡಿಕೊಳ್ಳಿ ಅನ್ನೋದಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಡೇಟ್ಸ್ ತಿಳಿಸ್ಕೊಟ್ಟಿದ್ದೀನಿ, ಹೇಗೆ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಬೆಸ್ಟ್ ಕಾಲೇಜಸ್ ಆ್ಯಂಡ್ ಬೆಸ್ಟ್ ಕೋರ್ಸ್ ಫಾರ್ KES ಸ್ಟೂಡೆಂಟ್ಸ್ ಆ್ಯಂಡ್ KCET ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಪ್ರತಿ ಒಬ್ಬರಾಗಿ. ಓಕೆ.